ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಯೂಶುವಲ್ ಆಗಿ ನಾನೊಂದು ಇಂಟ್ರಡಕ್ಷನ್ ಹೇಳ್ತೀನಿ. ಏನಂತಂದ್ರೆ, ನಿಜವಾದ ಜ್ಯೋತಿಷ್ಯರು ಯಾರು? ಈಗ ನೋಡಿ, ಶನಿ ಗ್ರಹದ ಬಗ್ಗೆ, ಗುರು ಗ್ರಹದ ಬಗ್ಗೆ, ಗ್ರಹಣಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂತ ಜ್ಯೋತಿಷ್ಯರನ್ನು ನೋಡ್ತಾ ಇರ್ತೀರ. ಇವರು ಯಾವುದೇ ಒಂದು ಪದ್ಧತಿನ ಅನುಸರಿಸ್ಲಿ, ಅವ್ರು ಜಮೀನಿನೋ ನಾಡಿನೋ ಇನ್ನೊಂದೋ, ಬಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಅನ್ನು ಅವರಿಗೆ ಕೊಟ್ಟಾಗ ನಿಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅವರು ಕೆಲವಾದ್ರೂ ಹೇಳ್ಬೇಕಾಗತ್ತೆ. ಘಟನೆಗಳಂದ್ರೆ ಎಕ್ಸಾಕ್ಟ್ ಘಟನೆ ಅನ್ನೋದಕ್ಕಿಂತ ನೋಡಿ, ಒಂದು ದಶಾ ಪೀರಿಯಡ್ ನಡೆಯುವಾಗ ಒಂದು ಟೆಂಡೆನ್ಸಿ ಅಂದ್ರೆ ಅದೊಂದು ಓವರ್ ಆಲ್ ಟ್ರೆಂಡ್ ನ ತೋರಿಸುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಇಂತಹ ಘಟನೆಗಳು ನಡೆಯೋ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಇತ್ತು ಅಂತ ಅವ್ರು ಪಿನ್ ಪಾಯಿಂಟ್ ಮಾಡಬೇಕು. ಇದು ನಮ್ಗೆ ಎಷ್ಟು ಭರವಸೆ ಕೊಡುತ್ತೆ ಅಂದ್ರೆ, ನಿಮ್ಮ ಭೂತಕಾಲವನ್ನು ಹೇಳಿದವರು ಭವಿಷ್ಯವನ್ನು ಕೂಡ ಹೇಳ್ತಾರೆ ಅಂತ ನಿಮಗೊಂದು ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ಒಂದು ದಶೆ ಪೀರಿಯಡ್ ನಡೆಯುವಾಗ ಸಾಕಷ್ಟು ಇವೆಂಟ್ಸ್ ನಡೆಯೋ ಸಾಧ್ಯತೆ ಇರುತ್ತೆ. ಆ ಟ್ರೆಂಡ್ ನ ಕಂಡುಹಿಡಿಬೇಕು. ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ, ಪ್ರಾಣ ದಶೆಯನ್ನ ಅವರು ಕರೆಕ್ಟ್ ಆಗಿ ಸಿಂಥಸೈಸ್ ಮಾಡ್ಬೇಕಾಗತ್ತೆ. ಇದು ಗೊತ್ತಿದ್ದಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿತಾರೆ. ಅನಂತರದಲ್ಲಿ ಪರಿಹಾರಗಳನ್ನ ಸೂಚಿಸ್ತಾರೆ. ಪರಿಹಾರದಲ್ಲಿ ನೋಡಿ, ಸಂಚಿತ, ಪ್ರಾರಬ್ಧ, ಕ್ರಿಯಾಮಾನ, ದೃಢಕರ್ಮ, ಅದೃಢ ಕರ್ಮ ಅಂತೆಲ್ಲ ಇದೆ. ಇದರಲ್ಲಿ ಎಲ್ಲದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಕೆಲವು ನಮ್ಮ ಕಂಟ್ರೋಲ್ ಇರುವಂತದ್ದು, ಮಾಡಿಫಿಕೇಶನ್ಗೆ ಸಾಧ್ಯತೆ ಇರುವಂತಹ ಕರ್ಮದಲ್ಲಿ ಬದಲಾವಣೆಗೆ ರೆಮಿಡೀಸ್ ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಋಷಿಗಳಿರುವಂತಹ ಮಂತ್ರ ಜಪಗಳು, ದಾನಗಳು, ಇಂಥದನ್ನ ಮಾತ್ರ ಸಿಂಪಲ್ ರೆಮಿಡೀಸ್ ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಅನವಶ್ಯಕವಾಗಿ ಕಾಸ್ಟ್ಲಿ ಪೂಜೆಗಳು ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಲ್ಲ. ಜಮ್ ಸ್ಟೋನ್ಸ್, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಹೀಗೆ ಹಲವಾರು ತರದಿದೆ. ಈಗ ನೋಡಿ, ಜ್ಯೋತಿಷ್ಯ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದನೇ ಬಹಳ ಜನ ಈ ನ್ಯೂಮರಾಲಜಿನ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂಮರಾಲಜಿಗೂ ಜ್ಯೋತಿಷಕ್ಕೆ ಸಂಬಂಧ ಇಲ್ಲ. ನ್ಯೂಮರಾಲಜಿಗೂ ಟ್ಯಾರೆಟ್ ಕಾರ್ಡಿಗೂ ಎಲ್ಲ ವಿಚಾರಗಳು ಕೂಡ ಭಾರತೀಯ ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಸಂಬಂಧ ಇಲ್ಲ. ಸೊ ಇದನ್ನ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ನಾವು ನಿಜವಾದ ಜ್ಯೋತಿಷ್ಯನ ಕಂಡುಹಿಡಿಬಹುದು. ಅನಂತರದಲ್ಲಿ ನನ್ನ ಬಹಳಷ್ಟು ಜನ ಕೇಳ್ತಾರೆ, ಹಾಗೆ ನೀವು ಹೇಗೆ ಹೇಳ್ತೀರಾ ಸರ್ ಅಂದ್ರೆ, ನನಗೆ ಪಾಸ್ಟ್ ಇವೆಂಟ್ಸ್ ನ ಹೇಳಕ್ ಸಾಧ್ಯ ಆಗಿಲ್ಲ ಅಂದಾಗ ಯೂಶುವಲ್ ಆಗಿ ನನ್ನ ಕನ್ಸಲ್ಟೇಷನ್ ಕೊಡೋಕ್ ಹೋಗೋದಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಹಸ್ತ ಸಾಮುದ್ರಿಕೆಯಿಂದ ಇಲ್ಲಿರುವಂತಹ ರೇಖೆಗಳನ್ನ ಅವರು ಹುಟ್ಟಿರುವಂತಹ ಜನ್ಮ ಸಮಯಕ್ಕೆ ಮ್ಯಾಚ್ ಮಾಡಿ ಒಂದು ನಾಡಿ ಪದ್ಧತಿ ರೂಪದಲ್ಲಿ ಮತ್ತೆ ಪ್ರಶ್ನೆಶಾಸ್ತ್ರ ನೋಡಿ ಕೆಲವು ನನ್ನ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಫ್ಯೂಚರ್ ಪ್ರೆಡಿಕ್ಷನ್ಸ್ ನ ಕೊಡ್ತೀನಿ. ಬಟ್ ಅದನ್ನ ನಾನು ಇದನ್ನ ಹೇಳಕ್ ಹೋಗೋದಿಲ್ಲ. ಅದು ನನ್ನ ಅಸ್ಟ್ರಾಲಜಿಕಲ್ ಕ್ಲಾಸಸ್ ಅಲ್ಲಿ ಮಾತ್ರ ನನ್ನ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ಒಂದೊಂದು ಮೆಥಡಾಲಜಿ ಇದೆ, ಅದಕ್ಕೆ ನಷ್ಟ ಜಾತಕಂ ಅಂತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜಾತಕ ಇಲ್ಲದೆ ಇದ್ದಾಗ ಹಸ್ತ ಸಾಮುದ್ರಿಕೆಯಿಂದ ಹೇಳ್ಬೋದು, ಅದು ಕೂಡ ಬಹಳ ಬಹಳ ವಿಶೇಷವಾಗಿರುವಂತದ್ದು. ಈ ರೀತಿಯಲ್ಲಿ ನಿಮ್ಮ ಜಾತಕವನ್ನು ತೋರಿಸಬೇಕಾಗಿದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಸಾಕಷ್ಟು ಸಮಯ ತಗೊಂಡು ಜಾತಕವನ್ನು ನೋಡಿ ನಿಮಗೆ ನಿಮ್ಮ ಒಂದು ಭವಿಷ್ಯವಾಣಿಗಳನ್ನು ಕೊಡಲಾಗುತ್ತೆ. ಮಕರ ರಾಶಿ 2026 ಏಪ್ರಿಲ್ ತಿಂಗಳ ಭವಿಷ್ಯದಲ್ಲಿ ಮಕರ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಪಾಸಿಟಿವ್, ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ಬಹಳ ಮುಖ್ಯವಾಗಿ ನನಗೆ ಅನಿಸಿರೋದು ನೆಗೆಟಿವ್ ವಿಚಾರವನ್ನೇ ಫಸ್ಟ್ ನಾವು ಗಮನಿಸೋಣ. ನೆಗೆಟಿವ್ ಆಗಿ ನೋಡಿದ್ರೆ, 2ನೇ ಮನೆ ಇರುವಂತಹ ಪಾಪ ಗ್ರಹಗಳು ಕಣ್ಣಿನ ಆರೋಗ್ಯನ ಹಾಳು ಮಾಡಬಹುದು. ಕೆಲವರಿಗೆ ಈ ಕಣ್ರೆಪ್ಪೆ ಹೊಡ್ಕೊಳ್ತಾ ಇರತ್ತೆ ಲೆಫ್ಟ್ ಅಲ್ಲಿ, ಈ ತರದ ಪ್ರಾಬ್ಲಮ್ಗಳು. ಆಮೇಲೆ ಒಂದ್ ರೀತಿ ಹಲ್ಲುಗಳು ಸಮಸ್ಯೆಗಳು, ಅಲ್ಲಿ ಏನಾದ್ರು ಒಂದು ಇಶ್ಯೂಸ್ ಆಗುವಂಥದ್ದು, ಈ ನಾನಾ ತರದ ಫೇಸ್ ರಿಲೇಟೆಡ್ ಇಶ್ಯೂಸ್ಗಳು ಬರೋ ಸಾಧ್ಯತೆ ಇರೋದ್ರಿಂದ ಜಾಗ್ರತೆಯಿಂದ ಇರಿ. ಕೆಲವರಿಗೆ ಮಾತು ತುಂಬಾ ಹಿಡಿದು ಅಷ್ಟು ದಿನ ಅಭ್ಯಾಸ ಇರಲ್ಲ, ಅವ್ರಿಗೆ ಯಾವ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಸ್ಟ್ಯಾಮರಿಂಗ್ ತರದ್ದು, ಜಾಗ್ರತೆಯಿಂದ ಇರಿ. ಆಮೇಲೆ 3ನೇ ಮನೆ ಇರುವಂತ ಗ್ರಹಗಳು ಬಂದು ಬಹಳಷ್ಟು ಓಡಾಟ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಸಾಧ್ಯತೆ ಇರುತ್ತೆ. ಸುಮ್ಮನೆ ಓಡಾಡ್ತೀರಾ, ಹಣ ವ್ಯಯ ಆಗುತ್ತೆ, ಸಮಯನೂ ವ್ಯಯ ಆಗ್ಬೋದು. ಅಷ್ಟಮಾಧಿಪತಿ 3ನೇ ಮನೆ ಇರುವಂತದ್ದು ಜರ್ನಿಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನೈಟ್ ಜರ್ನಿಗಳು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ, ನಮ್ಮಲ್ಲಿ ಪಾಡ್ಯ ಅಂತ ಹೇಳ್ತೀವಲ್ಲ, ಆ ಟೈಮ್ ಪೀರಿಯಡ್ ಅಲ್ಲಿ ಟ್ರಾವೆಲ್ಸ್ ಸ್ವಲ್ಪ ಅವಾಯ್ಡ್ ಮಾಡಿ, ಲಾಂಗ್ ಜರ್ನಿ ಹೋಗುವಂಥದ್ದು. ಆಮೇಲೆ ಈ ತರದಲ್ಲಿ ಸ್ವಲ್ಪ ಇಶ್ಯೂಸ್ಗಳಾಗ್ಬೋದು. ಆಮೇಲೆ ಚತುರ್ಥ ಭಾವ ಬಹಳ ಚೆನ್ನಾಗಿರೋದ್ರಿಂದ ಪ್ರಾಪರ್ಟಿ ಖರೀದಿ ಆಗುತ್ತೆ. ಪ್ರಾಪರ್ಟಿ ಖರೀದಿಲಿ ನಿಮಗೆ ಇಷ್ಟು ದಿನ ನೀವು ಯೋಚನೆ ಮಾಡಿರಲಿಲ್ಲ, ಬಟ್ ಈ ತಲೆಗೆ ಬಂದ್ಬಿಟ್ಟಿದೆ, ಆ ನಿರ್ಧಾರನ ಎಕ್ಸಿಕ್ಯೂಟ್ ಮಾಡಿ, ಕಾರ್ಯರೂಪಕ್ಕೆ ತನ್ನಿ, ಖಂಡಿತ ಪ್ರಾಪರ್ಟಿ ಖರೀದಿ ಆಗುತ್ತೆ. ಕೆಲವರು ಈ ರಾಶಿ ಹುಟ್ಟಿದಂಥವ್ರಿಗೆ ದೇವ್ರ ಕಾರ್ಯನೋ ದೇವಸ್ಥಾನ ಕಟ್ಸೋದ್ರಲ್ಲಿ ಒಂದು ಮನಸ್ಥಿತಿ ಇರುತ್ತೆ, ಅದು ನೆರವೇರಿರಲ್ಲ. ಈಗ ಆಗ್ಬೋದು. ಅದು ಸಮಾಜಕ್ಕೆ ಅನುಕೂಲ ಆಗುವಂಥದ್ದು. ಕೆಲವರು ಲೈಬ್ರರೀಸ್ ನ ಕಟ್ಟಿಸ್ತಾರೆ, ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ. ಈ ತರದ್ದು ಏನೋ ಒಂದು ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ರಿ, ಅದು ಈ ಟೈಮ್ ಪೀರಿಯಡ್ ಅಲ್ಲಿ, ಈ ಏಪ್ರಿಲ್ ತಿಂಗಳಲ್ಲಿ, ಈ ಹೊಸ ಸಂವತ್ಸರದಲ್ಲಿ ಅದಾಗುವಂತ ಸಾಧ್ಯತೆ
ಅತಿ ಹೆಚ್ಚಾಗಿ ನನಗೆ ಕಾಣ್ತಾ ಇದೆ. ವಿವಾಹ ಖಂಡಿತವಾಗ್ಲೂ ಆಗೋ ಸಾಧ್ಯತೆ ಇದೆ. ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ, ಮದುವೆ ಆಗೋ ಸಾಧ್ಯತೆ, ವೈವಾಹಿಕ ಜೀವನಕ್ಕೆ ಕಾಲಿಡೋ ಸಾಧ್ಯತೆ ಈ ಒಂದು ಮಕರ ರಾಶಿ ಹುಟ್ಟಿದಂತವ್ರಿಗೆ ಇದೆ. ವೈವಾಹಿಕ ಜೀವನದಲ್ಲಿ ಆಲ್ರೆಡಿ ಮದುವೆ ಆಗಿರೋದು ಮಾತ್ರ ಸ್ವಲ್ಪ ಕಿರಿಕಿರಿ. ಕೇತು 8ನೇ ಮನೆ ಇರೋದು ಕಾಣುತ್ತೆ. ಬಟ್ ಕೇತು 8ನೇ ಮನೆಯಲ್ಲಿ ನನ್ನ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿರೋದು ಕನಸುಗಳು ನಿಮಗೆ ಯೂಶುವಲ್ ಆಗಿ ನಿಜ ಆಗತ್ತೆ. ಒಂಥರ ವಿಶೇಷವಾಗಿರೋ ಕನಸುಗಳು ಈ ಒಂದು ಮಕರ ರಾಶಿ ಹುಟ್ಟಿದಂತ ವಿಶೇಷವಾಗಿರೋ ಕನಸುಗಳು, ಯೂಶುವಲ್ ಕನಸುಗಳಲ್ಲ. ಅದು ನಾವು ನೋಡ್ದಿರೋಂಥ ವ್ಯಕ್ತಿಗಳು, ನೋಡ್ದಿರೋಂಥ ಅನುಭವಗಳು ಆಗ್ತಿದೆ ಅಂತಂದ್ರೆ ಅದು ಏನೋ ಒಂದು ಅರ್ಥ ಇದೆ. ಇದು ಬಂದು ಸಿಗ್ಮಂಡ್ ಫ್ರಾಯ್ಡ್ ನೀವು ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ತರದಲ್ಲ, ಇದು ನಮ್ಮ ಒಂದು ಸ್ವಪ್ನಶಾಸ್ತ್ರ ಅಂತಾನೆ ಇದೆ. ಇಷ್ಟೆಲ್ಲ ವಿಚಾರಗಳಿದೆ. ಬಹಳ ಶುಭಕರವಾಗಿದೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇದೆ. ಗಂಡ ಹೆಂಡತಿ ಮಧ್ಯೆ ಏನಾದ್ರು ಕಿರಿಕಿರಿಯಾಗಿ ದೂರ ಆಗಿದವರು ಹತ್ರ ಆಗುವಂತ ಸಾಧ್ಯತೆಗಳು ನನಗೆ ಮಕರ ರಾಶಿ ಹುಟ್ಟಿದಂತವರಿಗೆ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ನಮಸ್ಕಾರ.